ದೇವಿ ನವರಾತ್ರಿ ಶುಭಾಶಯಗಳು ಎಲ್ಲರಿಗೂ ತಿಳಿಸುತ್ತಾ, ಇವತ್ತು ನಮಗೆ ಹೆಂಗೆ ಅನಿಸ್ತಾ ಇದೆ ಅಂತಂದ್ರೆ ಮನುಷ್ಯನೊಳಗೆ ಶಾಂತಿ ಇಲ್ಲ, ಶಾಂತಿ ಬೇಕಾಗಿದೆ ಎಲ್ಲರಿಗೆ. ಶಾಂತಿ ಸಲುವಾಗಿ ಎಷ್ಟೋ ಪೂಜೆಗಳನ್ನು ಮಾಡ್ತಿದ್ದೆವು, ಶಾಂತಿ ಸಲುವಾಗಿ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆವು, ಶಾಂತಿ ಸಲುವಾಗಿ ಏನೇನೆಲ್ಲ ಹೋಮ ಹವನಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಶಾಂತಿ ಸಲುವಾಗಿ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಭಾಳ ವಿಚಿತ್ರ ಕೆಲಸಗಳನ್ನು ಮಾಡ್ತಿದ್ದೆವು. ಅದ್ರ ಮನೆಗಿರ್ತಕ್ಕಂಥ ತಂದೆ ತಾಯಿಗೆ ಒಂದು ಸ್ವಲ್ಪ ಶಾಂತಿಯಿಂದ ಮಾತಾಡಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಅನ್ನಿಸ್ತದ ಆ ಹಿರುಗಳಿಗೆ. ಇದೆಲ್ಲ ನೋಡಿದ್ರೆ ನನಗೆ ಹೆಂಗೆ ಅನ್ನಿಸ್ತಂದ್ರೆ ಬಸವಣ್ಣನವ್ರು ಹೆಂಗಿದ್ರು ಅಂದ್ರೆ ಭಾಳ ಸರಳಿದ್ರು ಬಸವಣ್ಣವ್ರಿಗೆ ನೋಡ್ರಿ ಎಲ್ಲರೂ ಖುಷಿ ಆಗ್ತಿದ್ರು ಜನ. 770 ಗಣಗಳು ಬಸವಣ್ಣವ್ರ ಮಾತೆ ಕೇಳಿ ಕಲ್ಯಾಣ ಕಡೆ ಬಂದಿದ್ರು. ಅದೇ ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತಿತ್ತು, ಭಾಳ ಖುಷಿ ಅನ್ನಿಸ್ತಿತ್ತು. ಅವರು ಒಂದು ಮಾತು ಹೇಳ್ತಾರೆ, ಜಾನಪದವ್ರು ಹಿಂಗೆ ತಿರ್ಕೋತ ಹಿಂಗೆ ಜಾನಪದರು ಒಂದು ಮಾತಾಡ್ತಾರೆ, ಎಲ್ಲ ನಮ್ಮ ಹಳ್ಳಿವರ್ಗದ್ರು ಒಂದು ಮಾತಾಡ್ತಾರೆ. ಅದು ಏನು ಮಾತಪ್ಪ ಅಂತಂದರು, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನ ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು, ಸೊಲ್ಲೆತ್ತಿ ಜನವು ಹಾಡುವುದು. ಬಸವಣ್ಣವ್ರಿಗೆಲ್ಲ ಗೊತ್ತಿತ್ತಂತ, ನಮಗೇನು ಗೊತ್ತಿದೆ? ನಮ್ಗೆ ಸ್ವಲ್ಪ ಯಾವುದೋ ಒಂದು ಸ್ವಲ್ಪ ಗೊತ್ತಾಗಿತ್ತು ಅಂದ್ರೆ ನಮ್ಗೆ ಗೊತ್ತಾಯಿತು ನಾವು ಶಾಣೆ ದಿನ ಅಂತ ಹೇಳ್ಕೊತೀವಿ. ಆದರೆ ಬಸವಣ್ಣನವರು ಕಲ್ಯಾಣದಾಗ ಎಲ್ಲನೇ ಗೊತ್ತಿದ್ರು. ಅವ್ರು ಹೆಂಗಿದ್ರು ಅಂದರೆ ಕಿಂಕರಾಗಿದ್ದರು, ಎಲ್ಲರೊಳಗೆ ಶಂಕರಾಗಿದ್ದರು. ಹಂಗೆ ನಾವು ಇವತ್ತು ಜೀವನ ಬಾಳ್ಬೇಕಂತಂದ್ರೆ ನಮ್ದೇನಿರ್ಬೇಕಂದ್ರು ನಡೆ ನುಡಿ ಇಲ್ಲದ ಜೀವನ, ಪಶುವಿನ ಸಮಾನ ಜನ್ಮ, ಭಕ್ತಿ ಕರುಣೆ ದಯವಿಲ್ಲದ ಜೀವನ, ವ್ಯರ್ಥ ಕಾಲ ಕಳೆದಂತೆ, ಇದ್ದರೇನು ಹೋದರೇನು ಘನಯೋಗಿ ಮಲ್ಲಿನ ತಂದಗತಿ. ನಾವೆಲ್ಲರೊಳಗಿದ್ದು ಭಕ್ತಿ ಜ್ಞಾನ ವೈರಾಗ್ಯದಿಂದ ನಡ್ಕೋಬೇಕು. ದೇವಿ ನವರಾತ್ರಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ.